2027ರ ಭಾರತದ ಜನಗಣತಿಯ ಮತ್ತು ಜಾತಿಗಣತಿಯ ಪ್ರಕ್ರಿಯೆಗೆ ನಾಳೆಯಿಂದ ಕರ್ನಾಟಕದಲ್ಲಿ ಚಾಲನೆ ಸಿಗಲಿದೆ. ನಾಳೆ ಏಪ್ರಿಲ್ 1ರಿಂದ ಕರ್ನಾಟಕದಲ್ಲಿ ಸ್ವಯಂ ಗಣತಿಯೊಂದಿಗೆ ಜನಗಣತಿ 2027 ಆರಂಭವಾಗಲಿದೆ. ಹಾಗಂತ ನಾಳೆಯಿಂದಲೇ ಜನಸಂಖ್ಯೆ ಎಣಿಕೆ ನಡೆಯುವುದಿಲ್ಲ. ನಾಳೆಯಿಂದ ಆರಂಭವಾಗುವುದು ಮನೆಗಳ ಪಟ್ಟಿ ತಯಾರಿಕೆ ಮತ್ತು ವಸತಿ ಗಣತಿಯಾಗಿರುತ್ತೆ. ನಮ್ಮ ರಾಜ್ಯದಲ್ಲಿ ನಾಳೆಯಿಂದ ಏಪ್ರಿಲ್ 15ರವರೆಗೆ 15 ದಿನಗಳ ಕಾಲ ಸ್ವಯಂ ಎಣಿಕೆ ಪ್ರಕ್ರಿಯೆ ನಡೆಯಲಿದ್ದು, ಈ ವೇಳೆ ಮನೆಗಳ ಸ್ಥಿತಿಗತಿಗಳು, ಆಸ್ತಿಗಳು ಮತ್ತು ಮನೆಗಳ ಸೌಕರ್ಯಗಳಿಗೆ ಸಂಬಂಧಿಸಿದ ವಿವರಗಳನ್ನು ಕಲೆ ಹಾಕ್ತಾರೆ. ಬಳಿಕ 1 ತಿಂಗಳು ಮನೆಗಳ ಪಟ್ಟಿ ತಯಾರಿಕೆ ಮತ್ತು ವಸತಿ ಗಣತಿ ನಡೆಯಲಿದೆ. ರಾಜ್ಯದ ಮನೆ ಮನೆಗೆ ತೆರಳಿ ಮಾಹಿತಿ ಕಲೆ ಹಾಕುವ ಈ ಪ್ರಕ್ರಿಯೆ ಏಪ್ರಿಲ್ 16ರಂದು ಪ್ರಾರಂಭ ಆಗಿ ಮೇ 15ರಂದು ಕೊನೆಗೊಳ್ಳಲಿದೆ. ಮನೆಗಳ ಪಟ್ಟಿ ತಯಾರಿಕೆ ಮತ್ತು ವಸತಿ ಗಣತಿಯು ಜನಗಣತಿಯ ಮೊದಲ ಹಂತವಾಗಿದ್ದು, ನಾಳೆಯಿಂದ ಸೆಪ್ಟೆಂಬರ್ 30ರವರೆಗೆ ದೇಶದಾದ್ಯಂತ ನಡೆಯಲಿದೆ. ಸೆಪ್ಟೆಂಬರ್ 30ಕ್ಕೆ ಮಣಿಪುರದಲ್ಲಿ ಕೊನೆಯಾಗಲಿದೆ. ಸ್ವಯಂ ಎಣಿಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ವ್ಯಕ್ತಿಯು ಪೋರ್ಟಲ್ನಲ್ಲಿ ತಮ್ಮ ಮನೆಯ ವಿವರಗಳನ್ನು ಭರ್ತಿ ಮಾಡಬೇಕು. 33 ಪ್ರಶ್ನೆಗಳ ಮೂಲಕ ವಿವರಗಳನ್ನು ಸಂಗ್ರಹಿಸಲಾಗುತ್ತೆ. ಅದರಲ್ಲಿ ಮನೆ ನಂಬರ್ನಿಂದ ಹಿಡಿದು ಮೊಬೈಲ್ ನಂಬರ್ ತನಕ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಮನೆಯ ಸ್ಥಿತಿಗತಿ ಹೇಗಿದೆ, ಮನೆಯಲ್ಲಿರುವ ಜನರ ಸಂಖ್ಯೆ ಎಷ್ಟು, ಮನೆಯಲ್ಲಿ ಗ್ಯಾಸ್ ಇದೆಯಾ, ಟಿವಿ ಇದೆಯಾ, ಇಂಟರ್ನೆಟ್ ಇದೆಯಾ, ಸೈಕಲ್, ಬೈಕ್, ಕಾರ್ ಇದೆಯಾ, ಕುಡಿಯುವ ನೀರು ಬರ್ತಾ ಇದೆಯಾ, ಹೀಗೆ 33 ಪ್ರಶ್ನೆಗಳ ಮಾಲಿಕೆಗಳಿವೆ. ಅದಕ್ಕೆ ಮನೆಯವರು ಉತ್ತರ ಕೊಡಬೇಕಾಗತ್ತೆ. ಈ ಪ್ರಕ್ರಿಯೆಯಿಂದ ಸ್ವಯಂ ಗಣತಿಯ ಸಂಖ್ಯೆ ಲಭ್ಯ ಆಗುತ್ತೆ. ಈ ಸಂಖ್ಯೆಯನ್ನು ಗಣತಿದಾರರಿಗೆ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ನೀಡಲಾಗುತ್ತೆ. ಸ್ವಯಂ ಎಣಿಕೆಯ ದತ್ತಾಂಶಗಳನ್ನು ದೃಢೀಕರಿಸಿದ ನಂತರ ಗಣತಿದಾರರು ಇದನ್ನು ಮೂಲ ದತ್ತಾಂಶದಲ್ಲಿ ಸೇರಿಸ್ತಾರೆ. ಅಂದಹಾಗೆ 2 ಹಂತಗಳಲ್ಲಿ 2027ರ ಜನಗಣತಿ ನಡೆಯಲಿದ್ದು, ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ತಯಾರಿಕೆ ಮತ್ತು ವಸತಿ ಗಣತಿ ನಡೆಯಲಿದೆ. ಇದು ದೇಶದಾದ್ಯಂತ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ನಡೆಯಲಿದ್ದು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಡೆಯಲಿದೆ. ಮುಂದಿನ ವರ್ಷದ ಫೆಬ್ರವರಿಯಲ್ಲಿ 2ನೇ ಹಂತದ ಎಣಿಕೆ ನಡೆಯಲಿದೆ. ಆಗ ಜನಸಂಖ್ಯೆ ಎಣಿಕೆ ಮಾಡಲಾಗುತ್ತೆ. ಆಗ ಜನಗಣತಿ ಜೊತೆ ಜಾತಿ ಗಣತಿಯೂ ನಡೆಯಲಿದೆ. ಆಗ ಪ್ರತಿ ಮನೆಯ, ಪ್ರತಿ ವ್ಯಕ್ತಿಯ ಜಾತಿ, ಸಾಮಾಜಿಕ, ಆರ್ಥಿಕ ಮತ್ತು ಇತರ ವಿವರಗಳನ್ನು ಸಂಗ್ರಹಿಸಲಾಗುತ್ತೆ. ಈ ಬಗ್ಗೆ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿರುವ ರಿಜಿಸ್ಟ್ರಾರ್ ಜನರಲ್ ಮತ್ತು ಭಾರತದ ಜನಗಣತಿ ಆಯುಕ್ತ ಮೃತ್ಯುಂಜಯ್ ಕುಮಾರ್ ನಾರಾಯಣ್, ಮೊದಲ ಹಂತದ ಜನಗಣತಿಗೆ 33 ಪ್ರಶ್ನೆಗಳನ್ನು ಸೇರಿಸಲಾಗಿದ್ದು, 2ನೇ ಹಂತದಲ್ಲಿ ಕೇಳಲಾಗುವ ಜಾತಿ ಸೇರಿದಂತೆ ಇತರ ಪ್ರಶ್ನೆಗಳನ್ನು ನಂತರ ಸೇರಿಸ್ತೇವೆ ಅಂತ ತಿಳಿಸಿದ್ದಾರೆ. ಜನಗಣತಿ ಜೊತೆ ಜಾತಿ ಗಣತಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಎಂದರು. ಗಣತಿಯ ಸಂದರ್ಭದಲ್ಲಿ ಸಂಗ್ರಹಿಸುವ ಎಲ್ಲ ವೈಯಕ್ತಿಕ ದತ್ತಾಂಶಗಳ ಗೌಪ್ಯತೆ ಕಾಪಾಡ್ತೇವೆ ಅಂತ ಅವರು ತಿಳಿಸಿದ್ದಾರೆ. ಈ ದತ್ತಾಂಶಗಳನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ನೀಡುವುದಿಲ್ಲ, ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಬಳಸುವುದಿಲ್ಲ, ಯಾವುದೇ ಸಂಸ್ಥೆಯೊಂದಿಗೆ ಹಂಚಿಕೊಳ್ಳುವುದಿಲ್ಲ ಅಂತ ಭರವಸೆ ನೀಡಿರುವ ಅವರು, ದತ್ತಾಂಶ ದುರುಪಯೋಗವಾಗುತ್ತೆ ಎಂಬ ಭಯ ಯಾರಿಗೂ ಬೇಡ ಅಂತ ಹೇಳಿದ್ದಾರೆ. ಗಣತಿ ವೇಳೆ ಎಲ್ಲರೂ ನಿಖರವಾದ ಮಾಹಿತಿ ನೀಡಿ ಅಂತ ಮನವಿ ಮಾಡಿದ್ದಾರೆ. ವಿಶೇಷ ಅಂದ್ರೆ, ಈ ಜನಗಣತಿಯಲ್ಲಿ ಸಹಜೀವನದಲ್ಲಿರುವ ಜೋಡಿಗಳನ್ನ ವಿವಾಹಿತರು ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಲಿವ್ ಇನ್ ನಡೆಸುವವರನ್ನ ಗಂಡ ಹೆಂಡತಿ ಅಂತ ಗುರುತಿಸಲಾಗುತ್ತೆ. ಲಿವ್ ಇನ್ ನಲ್ಲಿರುವವರನ್ನ ನಮ್ಮದು ಸ್ಥಿರ ಮತ್ತು ಶಾಶ್ವತ ಸಂಬಂಧ ಅಂತ ಪರಿಗಣಿಸಿದರೆ, ಜನಗಣತಿ ವೇಳೆ ಅವರನ್ನ ವಿವಾಹಿತರೆಂದು ಪರಿಗಣಿಸುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ.